ಈ ವಿಡಿಯೋದಲ್ಲಿ ವೈಡ್ ಶಾಲ್ ಕಲರ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಫ್ರಂಟ್ ಬ್ಲಾಕ್ ಅಥವಾ ಫ್ರಂಟ್ ಪ್ಯಾಟರ್ನ್ ಅನ್ನ ಟ್ರೇಸ್ ಮಾಡ್ಕೊಳ್ಳಿ. ನಂತರ ಸೆಂಟರ್ ಫ್ರಂಟ್ ಇಂದ 1.25 ಇಂಚಿಗೆ ಮಾರ್ಕ್ ಮಾಡಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳಿ. ನಂತರ ಹೈಯೆಸ್ಟ್ ಪಾಯಿಂಟ್ ಆಫ್ ಶೋಲ್ಡರ್ ಇಂದ 1/2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಪ್ಯಾಟರ್ನ್ ಅನ್ನು ಇಟ್ಕೊಂಡು ನೆಕ್ ಲೈನ್ ನ ಟ್ರೇಸ್ ಮಾಡ್ಕೊಳ್ಳಿ. ಹಾಗೆ ಸೆಂಟರ್ ಬ್ಯಾಕ್ ಟಿಲ್ ಚೆಸ್ಟ್ ಲೈನ್ ತನಕ ಟ್ರೇಸ್ ಮಾಡ್ಕೊಳ್ಳಿ. ಸೊ ಈ ಟ್ರೇಸ್ ಆದ ನಂತರ ಹೈಯೆಸ್ಟ್ ಅದು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಬ್ಯಾಕ್ ನೆಕ್ ಲೈನ್ ಪಾಯಿಂಟ್ ಇಂದ ನೆಕ್ ಡೀಪ್ ನಿಮ್ಗೆ ಏನ್ ಬೇಕು ಎಷ್ಟು ಬೇಕು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಮುಖಾಂತರ ಜಾಯಿನ್ ಮಾಡ್ಕೊಳ್ಳಿ. ಇದಾದ ನಂತರ ಫ್ರಂಟ್ ಬಟನ್ ಕ್ಲೋಸರ್ ಲೈನ್ ಏನಿದೆ ಅಲ್ಲಿಂದ 1.25 ಇಂಚಿಗೆ ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡು ಆ ಪಾಯಿಂಟ್ ಇಂದ 1/2 ಇಂಚಸ್ ಮೇಲ್ಗಡೆ ಮತ್ತು ಕೆಳಗಡೆಗೆ 1/2 ಇಂಚಸ್ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿದೆ. ನಂತರ ಇಲ್ಲಿ 1/2 ಇಂಚಸ್ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಬಟನ್ ಕ್ಲೋಸರ್ ಲೈನ್ ಇಂದ ಅಲ್ಲಿ 2 ಪಾಯಿಂಟ್ ಗಳನ್ನ ಮೇಲೆ ಮತ್ತು ಕೆಳಗಡೆ ಪಾಯಿಂಟ್ ಗಳನ್ನ ಜಾಯಿನ್ ಮಾಡ್ಕೊಳ್ಳಿ. ಇದು ಕಾಲರ್ ವಿ ಶೇಪ್ ಗೆ. ನಂತರ ನೆಕ್ ಡೀಪ್ ಇಂದ ಕೆಳಗಡೆ ಪಾಯಿಂಟ್ ಏನ್ ಜಾಯಿನ್ ಮಾಡಿದ್ರು ಅದಕ್ಕೆ ಒಂದು ಲೈನ್ ಅನ್ನ ಹಾಕೊಳ್ಳಿ. ನಂತರ ನೆಕ್ ವಿಡ್ತ್ ಮೆಷರ್ಮೆಂಟ್ ಮಾಡಿ ಅದೇ ವಿಡ್ತ್ ಮೆಷರ್ಮೆಂಟ್ ನ ಬ್ಯಾಕ್ ಏನ್ ಸೆಂಟರ್ ಬ್ಯಾಕ್ ಲೈನ್ ಹಾಕೊಂಡ್ರು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಅದೇನು ಮೇಲ್ಭಾಗದ ವಿ ಲೈನ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಆ ಲೈನ್ ಇಂದ ಆ ಪಾಯಿಂಟ್ ಗೆ ಕರ್ವ್ ಶೇಪ್ ನಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಆ ಕರ್ವ್ ಲೈನ್ ನ ಡ್ರಾ ಮಾಡುವಾಗ ಆ ವಿಡ್ತ್ ಏನ್ ತಗೊಂಡಿದ್ರು ಆ ವಿಡ್ತ್ ಮ್ಯಾಚ್ ಆಗ್ಬೇಕು. ಅದನ್ನ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದಾದ ನಂತರ ಯಥಾ ಪ್ರಕಾರ ಪ್ಯಾಟರ್ನ್ ಏನ್ ಮಾಡಿದ್ರು ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಆದ ನಂತರ ಹೀಗೆ ಕಾಣಿಸುತ್ತೆ ಪ್ಯಾಟರ್ನ್. ಸೊ ಇದಾದ ನಂತರ ಏನ್ ಲೈನ್ ಇದೆಯೋ ಅದೇ ಲೈನ್ಗೆ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಇದು ಕಾಲರ್ ಫೋಲ್ಡಿಂಗ್ ಲೈನ್. ಫಸ್ಟ್ ಒಳಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ಜಸ್ಟ್ ಮಾರ್ಕಿಂಗ್ ಅಷ್ಟೇ. ಅದಾದ ನಂತರ ಇದನ್ನ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿದ ನಂತರ ಆ ಬ್ಯಾಕ್ ಏನ್ ಎಕ್ಸ್ಟೆನ್ಷನ್ ಇದೆಯೋ ಆ ಬ್ಯಾಕ್ ನ ಟರ್ನ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಫ್ರಂಟ್ ಫೋಲ್ಡ್ ಮಾಡಿದ್ದಾಯ್ತು. ಸೊ ಬ್ಯಾಕ್ ನ ಈ ತರ ಟರ್ನ್ ಮಾಡ್ಕೊಳ್ಳಿ. ಸೊ ಇದು ಟರ್ನ್ ಆದ ನಂತರ ನೋಡಿ ಹೀಗೆ ಕಾಣಿಸುತ್ತೆ. ಆ ವಿ ಶೇಪ್ ಬೇಕು ಅಂದ್ರೆ ನೀವು ಇನ್ನೇ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಥ್ಯಾಂಕ್ ಯು.